ಇನ್ನು 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ತೀವ್ರ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ. ಜಿದ್ದಾಜಿದ್ದಿನ ಕಾಳಗದಲ್ಲಿ ಗೆದ್ದು ಬೀಗಿದ್ದಾರೆ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣಕ್ಕೆ ಮತ್ತೆ ಕಿಂಗ್ ಆಗಿದ್ದಾರೆ ಸಿಪಿ ಯೋಗೇಶ್ವರ್. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ಮತ್ತೊಮ್ಮೆ ಮುಖಭಂಗವಾಗಿದೆ. ಮಂಡ್ಯ, ರಾಮನಗರ, ಚನ್ನಪಟ್ಟಣದಲ್ಲೂ ಕೂಡ ಭಾರಿ ಹಿನ್ನಡೆಯಾಗಿರುವಂತಹದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. 3ನೇ ಬಾರಿ ಅಗ್ನಿ ಪರೀಕ್ಷೆಗೊಳಗಾಗಿದ್ರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು. ಫಲಿತಾಂಶ ಪ್ರಕಟವಾಗಿದೆ. 2019ರಲ್ಲಿ ಮಂಡ್ಯದಲ್ಲಿ, 2023ರ ರಾಮನಗರದಲ್ಲಿ, ಈಗ 2024 ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿರುವಂತಹದ್ದು. ಈ ಮೂಲಕ ಸತತ ಸೋಲಿನ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಯೋಗೇಶ್ವರ್ ಗೆಲುವಿಗೆ ಕಾರಣವೇನು? ಮುಸ್ಲಿಂ ಮತಗಳು ಯೋಗೇಶ್ವರ್ ಅವರ ಕೈ ಹಿಡಿದಿದ್ದು. 30,000 ಮುಸ್ಲಿಂ ಮತಗಳಿದ್ವು. ಅವೆಲ್ಲವೂ ಕೂಡ ಕನ್ಸಾಲಿಡೇಟ್ ಆಗಿ ಈಗ ಕಾಂಗ್ರೆಸ್ಗೆ ಬಿದ್ದಿರುವಂಥದ್ದು. ಚನ್ನಪಟ್ಟಣದ ಟೌನ್ ಮತಗಳೇನಿದಾವೆ ಅದು ಕೂಡ ಸಿಪಿ ಯೋಗೇಶ್ವರ್ ಅವರ ಕೈ ಹಿಡಿದಿರೋದ್ರಿಂದಲೇ ಇಲ್ಲಿ ಗೆಲುವು ಸಲೀಸಾಗಿರುವಂಥದ್ದು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಯೋಗೇಶ್ವರ್ ಗೆಲುವಿಗೆ ಹೆಲ್ಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಾವು ಮಾಡಿದಂತಹ ಕೆಲಸಗಳು, ನೀರಾವರಿ ಕೆಲಸಗಳು ಕೂಡ ಈ ಬಾರಿ ಯೋಗೇಶ್ವರ್ ಅವರನ್ನ ಕೈ ಹಿಡಿದಿದೆ ಅನ್ನುವಂತಹ ಲೆಕ್ಕಾಚಾರ. ಇನ್ನು 2 ಚುನಾವಣೆಗಳಲ್ಲಿ ಸ್ವತಂತ್ರ ಅನುಕಂಪ ಕೂಡ ಸೈನಿಕನಿಗೆ ಈ ಬಾರಿ ಪ್ಲಸ್ ಆಗಿರುವಂತಹದ್ದು. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ರಲ್ಲ ಖಾಲಿಯಾ ಕುಮಾರಸ್ವಾಮಿ ಅಂತ ಹೇಳಿ, ಅದರಿಂದ ಯಾವುದೇ ರೀತಿಯ ಹೊಡೆತ ಪರಿಣಾಮ ಚುನಾವಣೆ ಮೇಲೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡಗೌಡರು ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ಒಕ್ಕಲಿಗರು ಸಿಪಿ ಯೋಗೇಶ್ವರ್ ಅವರನ್ನ ಕೈ ಹಿಡಿದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಗ್ಯಾರಂಟಿಯ ಮತಗಳು ಕೈ ಹಿಡಿದಿರುವಂತಹದ್ದು ಕೂಡ ಅವರು ತೆಗೆದುಕೊಂಡಿರುವಂತಹ ವೋಟ್ನಲ್ಲಿ ಗೊತ್ತಾಗ್ತಾ ಇದೆ. ಈ ಬಾರಿ ಮಹಿಳಾ ಮತದಾರರು ಹೆಚ್ಚಾಗಿದ್ದು ಅದು ಸಿಪಿ ಯೋಗೇಶ್ವರ್ಗೆ ವರ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹದ್ದು. ಜೊತೆಗೆ ಸ್ಥಳೀಯ ಸಚಿವರು, ಶಾಸಕರು ಒಗ್ಗಟ್ಟಾಗಿ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಚುನಾವಣೆಯನ್ನು ಫೇಸ್ ಮಾಡಿದ್ದು ಕೂಡ ಸಿಪಿ ಯೋಗೇಶ್ವರ್ಗೆ ಪ್ಲಸ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಗೆಲುವನ್ನು ಸಾಧಿಸಿದ್ರೆ ಸದ ಯೋಗೇಶ್ವರ್ ಅವರ ಜೊತೆಗೆ ಮಾತನಾಡಿಸ್ತೀನಿ. ಸರ್, ನೀವು ಹೇಳ್ತಿದ್ರಿ ಈ ಚುನಾವಣೆಯಲ್ಲಿ ನನಗೆ ಸಮಬಲದ ಹೋರಾಟ ಆಗ್ಬೋದು ಅಂತ. ಇವತ್ತಿನ ನಿರೀಕ್ಷೆ ಇತ್ತ ಹೇಗೆ ಅಂತ? ನನಗೆ ಕಳೆದ ಒಂದು ವಾರದಲ್ಲಿ ನಾನು ಅಂದಾಜು ಮಾಡಿದ್ದೆ, ಬೂತ್ ವಾರು ಅಂದಾಜು ಮಾಡಿ 30,000ಕ್ಕಿಂತ ಹೆಚ್ಚಿಗೆ ಓಟಲ್ಲಿ ಗೆಲ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಹೋಗಿ ವರದಿಯನ್ನು ಕೊಟ್ಟಿದ್ದೆ. ನನ್ನ ಅಣತಿಯಂತೆ ಒಂದು 4,000 ಓಟ್ ಕಡಿಮೆ ಬಂದಿದೆ. ಅದಕ್ಕೆ ಏನು ಕಾರಣ ಅಂತೂ ನಮಗೆ ಗೊತ್ತಿದೆ. ಆದರೆ ನಮ್ಮ ನಿರೀಕ್ಷೆಯಂತೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಯೋಗೇಶ್ವರ್ ಅವರ ಯಾವೆಲ್ಲ ವಿಚಾರಗಳು ಈ ಚುನಾವಣೆಯಲ್ಲಿ ಪ್ಲಸ್ ಆಯಿತು ಅಂತ? ನಮ್ಮ ನಿರಂತರ ಜನಸಂಪರ್ಕ, ಜನಗಳ ಮಧ್ಯೆ ಇರ್ತಕ್ಕಂಥದ್ದು, ಮತ್ತು ಜನ ಒಪ್ಪಲಿಲ್ಲ ಈ ದೇವೇಗೌಡರು, ಕುಮಾರಸ್ವಾಮಿ ಅವರ ಸ್ವಾರ್ಥ ರಾಜಕಾರಣ, ಅವರೇ ಕುಟುಂಬದ ರಾಜಕಾರಣ ಮಾಡಿಕೊಳ್ಟೋದನ್ನು ತಾಲೂಕಿನ ಜನ ತಿರಸ್ಕಾರ ಮಾಡಿದ್ದಾರೆ. ನಾನು ಜನಗಳ ಮಧ್ಯೆ ಇದ್ದೀನಿ. ಕಳೆದ 1-2 ಚುನಾವಣೆಯಲ್ಲಿ ವಿನಾಕಾರಣ ಸೋತಿದ್ರು ಕೂಡ ಜನಸಂಪರ್ಕ ನಾನೇನು ಬಿಟ್ಟಿರಲಿಲ್ಲ. ಜನಗಳಿಗೆ ನನ್ನ ಮೇಲೆ ವಿಶ್ವಾಸ ಇತ್ತು. ನನ್ನನ್ನು ಮತ್ತೆ ಪುನರಾಯ್ಕೆ ಮಾಡಿದ್ದಾರೆ. ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದರು. ಟಿಕೆಟ್ ಸಿಗಲಿಲ್ಲ, ಕಾಂಗ್ರೆಸ್ಗೆ ಬಂದರು. JDS ಹಾಗೂ BJP ಇಬ್ಬರು ಕೂಡ ಜಂಪಿಂಗ್ ಸ್ಟಾರ್ ಅಂತ ನಿಮ್ಮನ್ನು ಟೀಕಿಸಿದ್ರು. ಇದ್ಯಾವುದೂ ವರ್ಕ್ ಆಗಲಿಲ್ವ ಈ ಚುನಾವಣೆಯಲ್ಲಿ? ಯೋಗೇಶ್ವರ್ ಪಕ್ಷಾಂತರ ಮಾಡಿದ್ರು ಕೂಡ ಗೆಲ್ತಾರೆ ಅಂತನ? ಭಾಳದ ಸಾರಿ ಈ ಥರ ಅನುಭವಗಳು ನಮ್ಮ ತಾಲೂಕಲ್ಲಿ ಆಗಿದೆ. 4-6 ಬಾರಿ ನಾನು ಪಕ್ಷಾಂತರಿ ಆಗಿದ್ದೀನಿ, ಪಕ್ಷಾಂತರ ಮಾಡಿದ್ದೀನಿ. ಬಟ್ ನನ್ನ ಮೂಲ ಉದ್ದೇಶ ತಾಲೂಕಿನ ಅಭಿವೃದ್ಧಿ. ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಒಂದು ಜಾತಿ ಸಮೀಕರಣ, ಅದರ ಜೊತೆಗೆ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸ, ವೈಯಕ್ತಿಕ ವರ್ಚಸ್ಸು ಪ್ಲಸ್ ಆದಂತೆ ಕಾಣಿಸ್ತಾ ಇದೆ. ಅದೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಅವರೇ ಸ್ಥಳೀಯ ಅವ್ರನ್ನ ಇಲ್ಲಿ 2 ಸರಿ ಸೋಲ್ಸಿದ್ದೀರಿ ಅನ್ನೋದನ್ನ ಪದೇ ಅವರು ಅಟ್ಯಾಕ್ ಮಾಡೋಕ್ ಹೋದ್ರು. ಸೊ ಅದು ಎಲ್ಲೋ ಒಂದ್ ಕಡೆ ಎಮೋಷನಲಿ ಕನೆಕ್ಟ್ ಆಗಿರಬಹುದು ಅಂತ ಕಾಣಿಸುತ್ತೆ. ಇದು ಯೋಗೇಶ್ವರ್ ಅವರ ಗೆಲುವಿಗೆ ಕಾರಣ ಆಯ್ತು. ಹಾಗಾದ್ರೆ 3ನೇ ಬಾರಿ ಚಕ್ರವ್ಯೂಹ ಭೇದಿಸಲು ನಿಖಿಲ್ ವಿಫಲವಾಗಿದ್ಯಾಕೆ? 3ನೇ ಬಾರಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಯ್ತು. ಮೊದಲು ಮಂಡ್ಯ, ಅನಂತರ ರಾಮನಗರ, ಬಳಿಕ ಈಗ ಮತ್ತೊಂದು ಸೋಲು ಚನ್ನಪಟ್ಟಣದಲ್ಲಿ ಅವರು ಫೇಸ್ ಮಾಡಬೇಕಾಯ್ತು. ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳಲು ಅವರು ವಿಫಲರಾಗಿದ್ದಾರೆ. ಪದೇ ಪ್ರಯತ್ನ ತನ್ನದಲ್ಲದ ತಪ್ಪಿಗೆ ಸೋಲಾಗ್ತಿದೆ ಅನ್ನೋ ಅಂಥ ಕೊರಗು ಅವರದ್ದು. ಗೌಡ್ರು HDK ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡ್ರೂ ಕೂಡ ನಿಖಿಲ್ರನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಕೈಗೂಡದ ದೇವೇಗೌಡರ ತಂತ್ರಗಾರಿಕೆ, ಹಲವಾರು ರೀತಿಯ ಸ್ಟ್ರಾಟಜಿಗಳನ್ನು ಅವರು ಮಾಡಿದ್ರು. ಅಲ್ಲಿಯೇ ಅವರು ಪ್ರಚಾರಕ್ಕೆ ತೊಡಕೊಂಡ್ರು. 4-5 ದಿನಗಳ ಕಾಲ ಅಲ್ಲಿಯೇ ಅವರು ಬೀಡು ಬಿಟ್ಟಿದ್ರು. ನಿರೀಕ್ಷಿತ ಮಟ್ಟದಲ್ಲಿ ಒಕ್ಕಲಿಗ ಮತಗಳು ಕೈ ಹಿಡಿಲಿಲ್ಲ. JDS ಎಕ್ಸ್ಪೆಕ್ಟ್ ಮಾಡಿದ್ದು
ಒಕ್ಕಲಿಗ ಮತಗಳು ನಮ್ಮನ್ನ ಬಿಟ್ಟು ಅಲುಗಾಡಲ್ಲ ಅಂತ ಅಲ್ಲೇ ಕೈ ಕೊಟ್ಟಿರೋದು. ಚನ್ನಪಟ್ಟಣ ಟೌನ್ನಲ್ಲಿ ಅಲ್ಪಸಂಖ್ಯಾತರು ಕೈ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಮತಗಳು ಆಲ್ಮೋಸ್ಟ್ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ. ಅದರ ಪರಿಣಾಮವೂ ಕೂಡ ಹೌದು. ಒಲ್ಲದ ಮನಸ್ಸಿನಿಂದಲೇ ಕೊನೆ ಕ್ಷಣದಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ರು. ಕಾರ್ಯಕರ್ತನನ್ನ ಬಲಿ ಕೊಟ್ವಿ ಅನ್ನೋದು ಆಗ್ಬಾರ್ದು ಅನ್ನೋದು ಕಾರಣ ಕೂಡ ಅವ್ರು ಕೊಟ್ರು. ಆ ಹೊಣೆಯನ್ನ ನಾನೇ ಹೊತ್ಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ರಾಮನಗರದ ಮೇಲೆ ಜೆಡಿಎಸ್ ಹಿಡಿತ ಸಡಿಲಾಗಿದೆ ಅನ್ನೋದು ಕೂಡ ಈ ಚುನಾವಣೆಯ ಫಲಿತಾಂಶದ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಮನಗರ ಜಿಲ್ಲೆಯ ಮೇಲೆ ಜೆಡಿಎಸ್ ಹಿಡಿತ ಸಡಿಲವಾಗಿದೆ. ರಾಮನಗರ, ಮಾಗಡಿ ಬಳಿಕ, ಕನಕಪುರದ ಬಳಿಕ ಚನ್ನಪಟ್ಟಣದಲ್ಲೂ ಕೂಡ ಈಗ ಜೆಡಿಎಸ್ಗೆ ಸೋಲಾಗಿರುವಂತಹದ್ದು. ಲೋಕಸಭೆಯಲ್ಲಿ ತಮ್ಮನ್ನ ಸೋಲಿಗೆ ಸೇಡನ್ನ ತೀರಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಮೂಲಕ ನಿಖಿಲ್ ಅಭ್ಯರ್ಥಿಯಾಗಿದ್ರು ಕೂಡ HDK ನಡುವಿನ ಫೈಟ್ ಅನ್ನುವ ರೀತಿಯಲ್ಲಿಯೇ ಈ ಅಖಾಡ ಬಿಂಬಿತವಾಗಿತ್ತು. ನಾನೂ ಕೂಡ ಒಕ್ಕಲಿಗ ನಾಯಕ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ಡಿಕೆ ಶಿವಕುಮಾರ್ ರವಾನಿಸಿದಂತೆ ಕಾಣಿಸ್ತಾ ಇದೆ. ಆಡಳಿತ ಪಕ್ಷ ಉಪಚುನಾವಣೆಗಳಲ್ಲಿ ಗೆದ್ಕೊಂಡೇ ಬಂದಿದ್ದಾರೆ. ಹಂಗೆ ಈ ಸಾರಿನೂ ಗೆದ್ದಿದ್ದಾರೆ. ಈಗ ಚನ್ನಪಟ್ಟಣದ ವಿಚಾರದಲ್ಲಿ ಕ್ಷೇತ್ರ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ. ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ, ನಮ್ಮ ವಿವೇಕಾನಂದ MLC ಅವರೆಲ್ಲರೂ ಕೂಡ ಹೇಳಿದರು. ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು. ಆದರೂ ಕೂಡ ಸೋಲಾಗಿದೆ. ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ, ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಆದರೂ 3ನೇ ಬಾರಿ ಗೆಲ್ಲೇಬೇಕಿತ್ತು. ಯಾರನ್ನ ಯಾರು ಶಾಶ್ವತವಾಗಿ ಸಂಪೂರ್ಣವಾಗಿ ವಾಶ್ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಸಂದರ್ಭಕ್ಕಂತೂ ಜೆಡಿಎಸ್ನ ರಾಮನಗರದಲ್ಲಿ ವಾಶ್ಔಟ್ ಮಾಡಿದೆ ಕಾಂಗ್ರೆಸ್ ಅಂದ್ರೆ ತಪ್ಪಾಗಲ್ಲ. ಆದರೆ ಅದು ಹಾಗೆ ಮುಂದುವರಿಯುತ್ತಾ ಒಕ್ಕಲಿಗರು ಈಗ DK ಶಿವಕುಮಾರ್ ಅವ್ರನ್ನ ಒಪ್ಕೊಂಡು ಗೌಡ್ರ ಕುಟುಂಬವನ್ನ ರಿಜೆಕ್ಟ್ ಮಾಡಿದ್ದಾರಾ? ಆ ರೀತಿಯಾದಂತಹ ವ್ಯಾಖ್ಯಾನ ಇದೊಂದು ಬೈ ಎಲೆಕ್ಷನ್ ಇಂದ ಹೇಳಲಿಕ್ಕೆ ಬರಲ್ಲ. ಮುಂದಿನ ಹಂತಗಳಲ್ಲಿ ಬರುವಂತಹ ಚುನಾವಣೆಗಳು ಇದೇ ರೀತಿಯಾದಂತಹ ಪರಿಣಾಮವನ್ನು ಏನಾದರೂ ಬೀರಿದ್ರೆ, ಯಾಕಂದ್ರೆ ಅಸೆಂಬ್ಲಿ ಚುನಾವಣೆ ಆದಾಗ DK ಶಿವಕುಮಾರ್ ಅವರು ನನಗೂ ಒಂದು ಅವಕಾಶ ಕೊಡಿ ಅಂದಾಗ ಒಕ್ಕಲಿಗರು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಈಗ ಅದೇ ಮುಂದುವರೆದಿದ್ಯಾ ಗೊತ್ತಿಲ್ಲ.